ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮಾಮೂಲಿ ಒಂದು 4 ಎಲ್ಲ ಎದ್ದಿದ್ದೆ. ಇನ್ನು ಸ್ನಾನ ಎಲ್ಲ ಮುಗಿಸಿ ಬರುವಷ್ಟರಲ್ಲಿ ಆಲ್ರೆಡಿ ಒಂದು 5 ಆಗೋಗ್ಬಿಟ್ಟಿತ್ತು. ಬೇಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ವಿಡಿಯೋ ಹಾಕ್ದಾಗೆಲ್ಲ ತುಂಬ ಜನ ಕೇಳ್ತಿರ್ತೀರ ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಇಂಟ್ರಡಕ್ಷನ್ ವಿಡಿಯೋನ, ನನ್ನ ಪರಿಚಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹೆಣ್ಮಕ್ಳಿಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಪ್ರಾಬ್ಲಮ್ ಇರುತ್ತೆ. ಒಬ್ಬೊಬ್ರಿಗೆ ಬ್ಯಾಕ್ ಪೇಯ್ನ್ ಆಗಿರ್ಬೋದು, ಕಾಲು ನೋವು ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಮತ್ತು ಮೂಡ್ ಸ್ವಿಂಗ್ಸ್ ಅನ್ನೋದು ಕಾಮನ್ ಅಂತಲೇ ಹೇಳ್ಬೋದು. ತುಂಬ ಅಂತಾರೆ ಸ್ಟ್ರೆಸ್ ಅನ್ನಿಸ್ತಿರುತ್ತೆ, ಮೂಡ್ ಚೇಂಜ್ ಆಗ್ತಿರುತ್ತೆ, ಕೋಪ ಜಾಸ್ತಿ ಬರುತ್ತಿರುತ್ತೆ. ಈ ಟೈಮಲ್ಲಿ ಆದಷ್ಟು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾನು ಪೀರಿಯಡ್ಸ್ ಟೈಮಲ್ಲಿ ನನ್ನ ಫುಡ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ ಮತ್ತು ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಈ ರೀತಿ ಕುಡಿಯೋದ್ರಿಂದ ಏನು ಅಂತ ಅಂದರೆ ನಮ್ಗೆ ಹೊಟ್ಟೆ ನೋವು ಏನಾದ್ರು ಇದ್ದರೆ ಕಮ್ಮಿ ಆಗುತ್ತೆ. ಮತ್ತು ಬಿಸಿಯಾಗಿ ಕುಡಿಯೋದ್ರಿಂದ ಒಂಥರ ಅನ್ಕಂಫರ್ಟಬಲ್ ಆಗ್ತಿರುತ್ತೆ ಅಲ್ವಾ, ಸ್ಟ್ರೆಸ್ ಫ್ರೀ ಅಂತಲೇ ಹೇಳ್ಬೋದು. ಬಾಡಿಗೆ ತುಂಬಾ ರಿಲೀಫ್ ಸಿಕ್ಕಂಗಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೋತೀನಿ. ಮತ್ತು ಮೆಂತ್ಯದ ಕಾಳು ಹಾಕ್ಕೊಂಡಿರ್ತೀವಿ, ನಮ್ಮ ಬಾಡಿಗೆ ಕೂಡ ತಂಪು ಮೆಂತ್ಯ. ಆದ್ದರಿಂದ ನಾನು ಈ ರೀತಿ ಬೆಳಗ್ಗೆ ಟೈಮು ಒಂದು ಕಷಾಯ ಥರ ಮಾಡಿಕೊಂಡು ಕುಡಿತೀನಿ. ನಾನು ಡೈಲಿ ಮಾರ್ನಿಂಗ್ ಟೈಮ್ ಸೂರ್ಯ ನಮಸ್ಕಾರನ ಮಾಡೋದ್ರಿಂದ ಈ ಪೀರಿಯಡ್ಸ್ ಟೈಮಲ್ಲಿ ಆದಷ್ಟು ಸ್ವಲ್ಪ ಯೋಗನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ನಮ್ಮ ಬಾಡಿಗೆ ಅಷ್ಟು ಒಂದು ಸ್ವಲ್ಪ ಸ್ಟ್ರೆಸ್ ಫ್ರೀ ಅಂತಲೇ ಹೇಳ್ಬೋದು. ಏನೋ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗುತ್ತೆ, ಸಮಾಧಾನ ಅನಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೋತೀನಿ. ಇದು ಮೊದಲನೇದು ಬಂದು ಬಾಲಾಸನ. ಇದನ್ನು ಮಾಡೋದ್ರಿಂದ ಏನು ಅಂತ ಅಂದರೆ ನಮಗೆ ಬ್ಯಾಕ್ ಪೇಯ್ನು, ಕಾಲು ನೋವು ಏನಾದರೂ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೋತೀನಿ. ಇನ್ನು ಎರಡನೇದು ಬಂದು ಸೂಕ್ತಬದ್ಧ ಕೋನಾಸನ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಕಾಲು ನೋವು ಮತ್ತು ಹೊಟ್ಟೆ ನೋವು ಈ ರೀತಿ ಎಲ್ಲ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದು ಸ್ವಲ್ಪ ರಿಲೀಫ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತೀನಿ. ಇನ್ನು ರಾತ್ರಿನೇ ಕಾಳುಗಳೆಲ್ಲ ನೆನೆ ಹಾಕಿಟ್ಟಿದ್ದೆ. ಸ್ವಲ್ಪ ಸಬ್ಬಕ್ಕಿ, ಕಡಲೆಕಾಳು, ಕಡಲೆಬೇಳೆ, ಹೆಸರು ಕಾಳು ಮತ್ತು ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಅದ್ರ ಜೊತೆ ಸ್ವಲ್ಪ ಅಕ್ಕಿ ಎಲ್ಲನೂ ನೆನೆಯೋಕ್ಕಿಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ನೆನ್ಕೊಂಡಿತ್ತು. ಇನ್ನು ಬೆಳಿಗ್ಗೆಗೆ ದೋಸೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ, ರುಬ್ಬಿಡ್ತಾ ಇದ್ದೀನಿ. ಈ ಟೈಮಲ್ಲಿ ಆದಷ್ಟು ನಾವು ಜಾಸ್ತಿ ಕಾಳುಗಳನ್ನ ತಿನ್ನೋದಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಕಡಲೆಕಾಳಾಗಿರ್ಬೋದು, ಮತ್ತು ಮೆಂತ್ಯನ ಜಾಸ್ತಿ ತಿನ್ನೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಿದ್ರೆ ನಮ್ಮ ಬಾಡಿಗೆ ತುಂಬಾ ತಂಪು, ನಮಗೆ ಬ್ಲೀಡಿಂಗ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಆದಷ್ಟು ಹೀಟಾಗಿರುವಂಥ ಪದಾರ್ಥನ ತಿನ್ನಲಿಕ್ಕೆ ಹೋಗಬಾರ್ದು. ನಾನಂತೂ ತಿನ್ನೋದೇ ಇಲ್ಲ. ಒಂದು ಹೆಲ್ತಿ ಆಗಿರುವಂಥ ಊಟನ, ಕಾಳುಗಳನ್ನ ಜಾಸ್ತಿ ತಿಂತೀನಿ. ಮತ್ತು ಬಾಳೆಹಣ್ಣು ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಈ ರೀತಿ ಎಲ್ಲ ಜಾಸ್ತಿ ನಾವು ತಿಂತಾಯಿದ್ರೆ ಆದಷ್ಟು ನಮಗೆ ಒಂದು ಸ್ವಲ್ಪ ಏನಾದರೂ ಪೇಯ್ನ್ ಅನ್ನೋದಿದ್ರೆ ಕಮ್ಮಿ ಆಗುತ್ತೆ. ಅಂದರೆ ಜಾಸ್ತಿ ಊಟ ಮಾಡಬೇಕು ಅಂತ ನನಗೆ ಅನ್ನಿಸ್ತಿರುತ್ತೆ. ಮೊದಲು ನಾರ್ಮಲ್ ಡೇಸ್ಗಿಂತ ಈ ಟೈಮಲ್ಲಿ ನಾನು ಜಾಸ್ತಿ ಊಟನೇ ಮಾಡ್ತೀನಿ. ಆದಷ್ಟು ನಾವು ಜಾಸ್ತಿ ಊಟ ಮಾಡಿ ಜಾಸ್ತಿ ನೀರನ್ನು ಕುಡಿಯೋದ್ರಿಂದ ನಮಗೆ ಸುಸ್ತು ಅನ್ನೋದು ಕೂಡ ಕಮ್ಮಿ ಆಗುತ್ತೆ. ಅಷ್ಟು ನಮಗೆ ಸುಸ್ತು ಅಂತ ಅನ್ನಿಸ್ತಿರಲ್ಲ, ಬಾಡಿಗೆ ಒಂದು ಸ್ವಲ್ಪ ಸ್ಟ್ರೈನ್ ಅನ್ನೋದು ಜಾಸ್ತಿ ಆಗ್ತಿರಲ್ಲ, ಒಂದು ಸ್ವಲ್ಪ ರಿಲೀಫ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಆದಷ್ಟು ಈ ರೀತಿ ಪೀರಿಯಡ್ಸ್ ಟೈಮಲ್ಲಿ ನನ್ನ ಫುಡ್ ರೂಟೀನ್ನ ಈ ರೀತಿ ಮಾಡ್ಕೋತೀನಿ. ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು, ನಾರ್ಮಲ್ ಡೇಸಲ್ಲಿ ಆಗಿರ್ಬೋದು. ಅಂದರೆ ಮನೆ ಕೆಲಸ ಮಾಡ್ತಾನೆ ಇರ್ತೀವಿ, ಅಯ್ಯೋ ಒಂದೊಂದು ಸಲ ಅನಿಸ್ಬಿಡುತ್ತೆ ಯಾರು ಮಾಡ್ತಾರಪ್ಪ, ಸುಸ್ತು ಮತ್ತು ಮೂಡ್ ಇರೋದಿಲ್ಲ ಅಂತ ಕೂತ್ಕೊಬಿಡ್ತೀವಿ. ಅಂದರೆ ಯಾರು ಮಾಡ್ತಾರೆ, ದಿನ ಮಾಡಿದ್ದೇ ಮಾಡ್ತಿರ್ತೀವಲ್ಲ ಅಂತ ಅನ್ನಿಸ್ತಿರುತ್ತೆ ಒಂದೊಂದು ಸಲ. ಈ ಟೈಮ್ ಬಂದಾಗ ಈ ರೀತಿ ಅಂದ್ಕೊಂಡಾಗ ನನಗೆ ನಾನು ಯಾವ ರೀತಿ ಮೋಟಿವೇಟ್ ಮಾಡ್ಕೋತೀವಿ ಅಂತ ಅಂದರೆ ಬೇರೆ ಆಪ್ಷನ್ನೇ ಇಲ್ಲ ಅಲ್ವಾ. ಫಸ್ಟು ನಾವೇ ಮೋಟಿವೇಶನ್ ಮಾಡ್ಕೋಬೇಕು, ಬೇರೆ ಆಪ್ಷನ್ ಇಲ್ಲ. ನಾನೇ ಮಾಡಬೇಕು, ಯಾರಾದರೂ ಇದ್ದಾರೆ ಅಂತ ಅಂದಾಗ ಅವ್ರ ಜೊತೆ ಹೆಲ್ಪ್ನ ತಗೋಬೋದು. ಈಗ ಎಲ್ಲನೂ ನಾವೇ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದಾಗ ಆದಷ್ಟು ಈ ರೀತಿ ಸುಸ್ತು, ಮೂಡಿಲ್ಲ, ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಕೂತ್ಕೊಂಡಾಗ ಸುಮ್ಮನೆ ಕೆಲಸನೂ ಆಗೋದಿಲ್ಲ, ಟೈಮ್ ವೇಸ್ಟ್ ಆಗ್ತಿರುತ್ತೆ. ಆಮೇಲೆ ಯೋಚನೆ ಮಾಡ್ತೀವಿ, ಅಯ್ಯೋ ಸುಮ್ಮನೆ ಕೂತ್ಕೊಂಡೆ, ನಾನೇ ಮಾಡಬೇಕು ಯಾವಾಗಿದ್ರೂ. ನೆಕ್ಸ್ಟು ಬೇಗ ಮಾಡ್ಕೊಬಿಟ್ಟಿದ್ರೆ ಒಂದು ಸ್ವಲ್ಪ ನನಗೂ ಟೈಮ್ ಅನ್ನೋ ಸಿಗ್ತಿತ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡನಲ್ಲ ಅಂತ ಆಮೇಲೆ ಅನಿಸ್ತಿರುತ್ತೆ. ಅದಕ್ಕೋಸ್ಕರ ಇವಾಗ ಜಾಸ್ತಿ ಕೆಲಸ ಇದೆ, ಮಾಡೋದಕ್ಕಾಗ್ತಿಲ್ಲ ಅಂದಾಗ ಈ ಟೈಮಲ್ಲಂತೂ ಸ್ವಲ್ಪ ಸುಸ್ತು ಅನ್ನೋದು ಜಾಸ್ತಿನೇ ಆಗ್ತಿರುತ್ತೆ. ಆದಷ್ಟು ಸ್ವಲ್ಪ ರೆಸ್ಟ್ನ ತಗೊಂಡು, ಇವಾಗ ಮಕ್ಕಳು ಮಲಿಕೊಂಡಾಗ ಆಗಿರ್ಬೋದು, ಮಧ್ಯಾಹ್ನ ಟೈಮ್ ಆಗಿರ್ಬೋದು, ಒಂದು ಸ್ವಲ್ಪ ರೆಸ್ಟ್ನ ತಗೊಂಡು ಆಮೇಲೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾನು ಇದೇ ರೀತಿ ಮಾಡ್ಕೋತೀನಿ. ಮತ್ತು ಆದಷ್ಟು ಚೆನ್ನಾಗಿ ಊಟ ಮಾಡಬೇಕು. ಚೆನ್ನಾಗಿ ಊಟ ಮಾಡಿದ್ರೆ ನಮಗೂ ಕೂಡ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ, ಸುಸ್ತು ಅನ್ನೋದು ಕೂಡ ಕಮ್ಮಿ ಆಗುತ್ತೆ. ಮೊದಲು ಏನು ಅಂತಂದರೆ ಮನೆ ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ತಗೋಬೇಕು ಅಂದರೆ, ಮೋಟಿವೇಟ್ ಮಾಡ್ಕೋಬೇಕು ಅಂತ ಅಂದರೆ ನಮಗೆ ನಾವು ರಿಯಲೈಸ್ ಮಾಡ್ಕೋಬೇಕು, ಇಲ್ಲ ನಾನೇ ಮಾಡಬೇಕು, ಯಾರೂ ಹೆಲ್ಪ್ ಇಲ್ಲ, ನನಗೆ ನಾನೇ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂದಾಗ ನಮಗೆ ಸುಸ್ತು ಅಂತ ಏನೇ ಇದ್ದರೂ ಕೂಡ ಆದಷ್ಟು ಅಯ್ಯೋ ಮೊದಲು ಬೇಗ ಕೆಲಸ ಮುಗಿಸ್ಬಿಡೋಣ, ಆಮೇಲೆ ಕೂತ್ಕೊಳ್ಳೋಣ ಅನ್ನೋ ರೀತಿ ಯೋಚನೆನ ಮಾಡ್ತಿರ್ತೀವಿ ನಾವು. ನಾನು ಇದೇ ರೀತಿ ಮಾಡ್ಕೊಳ್ಳೋದು. ಸ್ವಲ್ಪ ಅಂದರೆ ಆಗಲ್ಲ ಅನಿಸ್ತಿರುತ್ತೆ,
ಆ ಟೈಮಲ್ಲಿ ಏನು ಅಂತ ಅಂದರೆ ನಾವು ಬೇಗ ಜಾಸ್ತಿ ಕೆಲಸನ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪನೇ ಮಾಡಿಕೊಂಡು, ಇವಾಗ ಕಿಚನ್ನು ಅಂತ ಅಂದಾಗ ಸ್ವಲ್ಪ ಪಾತ್ರೆ ತೊಳೆಯೋದಾಗಿರ್ಬೋದು, ಈ ರೀತಿ ಸ್ವಲ್ಪ ಚಿಕ್ಕದಿಂದನೇ ಸ್ಟಾರ್ಟ್ ಮಾಡಿಕೊಂಡ್ರೆ ಕೆಲಸ ಮಾಡೋದಕ್ಕೆ ಮಾಡ್ತಾ ನಮಗೆ ಆ ಮೂಡ್ ಬಂದಂಗೆ ಆಗಿಬಿಡುತ್ತೆ. ಕೆಲಸ ಮಾಡಬೇಕು, ಎಲ್ಲನೂ ಕ್ಲೀನ್ ಮಾಡಬೇಕು, ಅಯ್ಯೋ ಹಿಂಗೆ ಬಿಟ್ಕೊಂಡ್ರೆ ಏನೋ ಒಂಥರ ನಮಗೂ ಸಮಾಧಾನ ಅನಿಸಲ್ಲ ಅನ್ನೋ ರೀತಿ ನಮಗೆ ಯೋಚನೆ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಮೂಡಿಲ್ಲ, ಅಯ್ಯೋ ಆಗ್ತಿಲ್ಲ ಅಂದಾಗ ಆದಷ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲ ನಾನೇ ಮಾಡಬೇಕು, ಇನ್ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡಿ ನೆಕ್ಸ್ಟು ಸ್ವಲ್ಪ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಬರೀ ಮನೆ ಕಸ ಗುಡಿಸೋದಾಗಿರ್ಬೋದು, ಈ ರೀತಿ ಚಿಕ್ಕ ಕೆಲಸದಿಂದನೇ ಸ್ಟಾರ್ಟ್ ಮಾಡಿಕೊಂಡ್ರೆ ನೆಕ್ಸ್ಟು ಅಯ್ಯೋ ಇದು ಹಿಂಗೆ ಇದೆಯಲ್ಲ, ಪಾತ್ರೆ ತೊಳೆದಿಲ್ವಲ್ಲ ಅಂತ ನೆಕ್ಸ್ಟ್ ಪಾತ್ರೆ ತೊಳ್ಕೊತೀವಿ. ಅಂದರೆ ಆದಷ್ಟು ಅಡುಗೆ ಮಾಡಿಲ್ವಲ್ಲ ಅಂತ ಅಡುಗೆನ ಮಾಡ್ಕೊಬಿಡ್ತೀವಿ. ಈ ರೀತಿ ಒಂದು ಸ್ವಲ್ಪ ಚಿಕ್ಕದಿಂದನೇ ಸ್ಟಾರ್ಟ್ ಹೋದರೆ ನಮಗೆ ನೆಕ್ಸ್ಟು ಮಾಡ್ತಾ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಎಲ್ಲನೂ ಮುಗಿಸ್ಬಿಡೋಣ, ಹಂಗೆ ಇದ್ದರೆ ಏನು ನಮಗೂ ಒಂದು ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ, ಎಲ್ಲ ಕೆಲಸ ಮಾಡಿಬಿಟ್ರೆ ಸ್ವಲ್ಪ ಹೊತ್ತು ಕೂತ್ಕೋಬೋದು ಅನ್ನೋ ರೀತಿ ಯೋಚನೆ ಮಾಡೋ ರೀತಿ ಆಗುತ್ತೆ. ಅದೇ ರೀತಿ ನಾನು ಮಾಡ್ಕೋತೀನಿ. ಅಂದರೆ ಆಗ್ತಿಲ್ಲ ಅಂತ ಅಂದಾಗ ಸ್ವಲ್ಪ ಹೊತ್ತು ಕೂತ್ಕೊಬಿಡ್ತೀನಿ. ಅಂದರೆ ಸಡನ್ನಾಗಿ ಎದ್ದು ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಬೆಳಗಿಂದ ಸಾಯಂಕಾಲವರೆಗೆ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡ್ತಾನೆ ಇರ್ತೀವಲ್ವ. ಅಂದರೆ ಮಕ್ಕಳು ಮಲಿಕೊಂಡಾಗ ನಾವು ಮಲಿಕೊಳ್ಳೋದಾಗಿರ್ಬೋದು, ಅಷ್ಟು ನಮಗೆ ಟೈಮ್ ಅನ್ನೋದು ಸರಿಯಾಗಿ ಸಿಗ್ತಾ ಇರಲ್ಲ. ಅಂದರೆ ಬೆಳಿಗ್ಗೆ ಬೇಗ ಎದ್ದೊಳೋದಾಗಿರ್ಬೋದು, ಈ ರೀತಿ ಇದ್ರ ಮಧ್ಯೆ ಸ್ವಲ್ಪ ಸ್ಟ್ರೆಸ್ ಫೀಲ್ ಅನ್ನೋದು ನನಗೂ ಕೂಡ ಆಗುತ್ತೆ. ಒಂದೊಂದು ಸಲ ಅಂತೂ ಅಯ್ಯೋ ಯಾರು ಮಾಡ್ತಾರೆ ಅನ್ನೋ ರೀತಿ ಫೀಲು ಕೂಡ ಆಗ್ತಿರುತ್ತೆ. ಈ ಟೈಮಲ್ಲಿ ಆದಷ್ಟು ನಮಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು, ಬೇರೆ ಯಾರೂ ಇಲ್ಲಪ್ಪ ನಾವೇ ಮಾಡಬೇಕು. ಯಾರಾದರೂ ಇವಾಗ ಮನೇಲಿದ್ದಾರೆ ಅಂದರೆ ಅವ್ರನ್ನ ಎಲ್ಪ್ ತಗೋಬೋದು. ಯಾರೂ ಇಲ್ಲ ಅಂತ ಅಂದಾಗ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ಅಂತ ನಮಗೆ ನಾವೇ ಹೇಳ್ಕೊಂಡ್ರೆ ನಮಗೆ ಕೆಲಸ ಮಾಡೋದಕ್ಕೂ ಕೂಡ ಮೂಡ್ ಅನ್ನೋದು ಬರುತ್ತೆ, ಖುಷಿ ಅನಿಸುತ್ತೆ. ಮನೆ ಕೆಲಸ ಮಾಡೋದಕ್ಕೂ ಕೂಡ ಖುಷಿಯಿಂದನೇ ಮಾಡ್ತಿರ್ತೀವಿ. ಆದಷ್ಟು ಏನು ಅಂತ ಅಂದರೆ ಜಾಸ್ತಿ ಕಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಫಸ್ಟ್ ಇವಾಗ ಅಡುಗೆ ಮನೆ ಜಾಸ್ತಿ ಕೆಲಸ ಇದ್ದಾಗಲೇ ನಮಗೆ ಕೆಲಸ ಮಾಡೋದಕ್ಕೆ ಬೇಜಾರು ಅನಿಸ್ತಿರುತ್ತೆ. ಮತ್ತು ಅಡುಗೆ ಮನೇಲಿ ಇವಾಗ ಅಡುಗೆ ಮಾಡಿರ್ತೀವಿ, ಪಾತ್ರೆ ಎಲ್ಲ ಅಲ್ಲಲ್ಲೇ ಒಂದು ಸ್ವಲ್ಪ ತೊಳ್ಕೊಬಿಟ್ಟಿದ್ರೆ ಏನೂ ಅನಿಸಲ್ಲ. ಇವಾಗ ಕೆಲಸ ಮಾಡ್ತಿರ್ತೀವಿ, ಪಾತ್ರೆ ಎಲ್ಲ ಅಲ್ಲಲ್ಲೇ ಇರುತ್ತೆ, ಮತ್ತು ಆ ಸೆಲ್ಫ್ ಮೇಲೆಲ್ಲ ಜಾಸ್ತಿ ಕಸ ಅನ್ನೋದಿರುತ್ತೆ. ಈ ರೀತಿ ಜಾಸ್ತಿ ನಮಗೆ ಗಲೀಜು ಅಂತ ಅಂದಾಗಲೇ ನಮಗೆ ಕೆಲಸ ಮಾಡೋದಕ್ಕೆ ಮೂಡ್ ಇರೋದಿಲ್ಲ. ಆದಷ್ಟು ಅಡುಗೆ ಮಾಡ್ತಿರುವಾಗಲೇ ಮೊದಲು ನನಗೇನು ಅಂತಂದರೆ ಅಡುಗೆ ಮನೆ ಫಸ್ಟು ಕ್ಲೀನಾಗಿದ್ದರೆ ಮನೆಯೇ ಕ್ಲೀನಾಗಿದ್ದಂಗೆ. ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ, ಪಾತ್ರೆ ಎಲ್ಲ ತೊಳೆದಿದ್ದೀವಿ ಕೌಂಟರ್ ಟಾಪ್ ಎಲ್ಲ ಕ್ಲೀನಾಗಿದೆ ಅಂದರೆ ನೆಕ್ಸ್ಟು ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ರೂಮ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಏನೂ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಅಡುಗೆ ಮನೆಯೇ ಕ್ಲೀನಾಗಿಲ್ಲ, ಪಾತ್ರೆ ಎಲ್ಲ ಜಾಸ್ತಿ ಇದೆ, ಮತ್ತು ಕಸ ಎಲ್ಲ ಹಾಗೇ ಇದೆ, ತರಕಾರಿ ಕಟ್ ಮಾಡಿರೋದು ಹಾಗೇ ಇದೆ ಅಂತ ಅಂದಾಗ ಮೊದಲು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬಿಡಿ. ಆಮೇಲೆ ನಮಗೆ ಮೋಟಿವೇಟ್ ಅನ್ನೋದು ತನಗೆ ತಾನೇ ಬರುತ್ತೆ. ಆದಷ್ಟು ಅಡುಗೆ ಮನೆ ಕ್ಲೀನಾಗಿರೋದಕ್ಕೆ ನೋಡ್ಕೋಬೇಕು. ಫಸ್ಟು ಅಡುಗೆ ಮನೆ ಕ್ಲೀನಾಗಿತ್ತು ಅಂತ ಅಂದರೆ ಮನೆಯೇ ಕ್ಲೀನಾಗಿದೆ ಅನ್ನೋ ರೀತಿ ಫೀಲ್ ಬರುತ್ತೆ. ಅಂದರೆ ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡೋದೆ ಅಡುಗೆ ಮನೆಯಲ್ಲಲ್ವಾ, ಅದಕ್ಕೋಸ್ಕರ. ಆಮೇಲೆ ಜಾಸ್ತಿ ಟೈಮ್ ಹಿಡಿಯೋದೇ ಅಡುಗೆ ಮನೆ ಕೆಲಸನೇ. ಅಡುಗೆ ಕ್ಲೀನ್ ಮಾಡೋದಾಗಿರ್ಬೋದು, ಗ್ಯಾಸ್ ಕ್ಲೀನ್ ಮಾಡೋದಾಗಿರ್ಬೋದು, ಪಾತ್ರೆ ಜೋಡಿಸೋದಾಗಿರ್ಬೋದು, ಈ ರೀತಿ ಕೆಲಸಗಳು ಜಾಸ್ತಿ ಅಡುಗೆ ಮನೆಯಲ್ಲೇ ಇರೋದ್ರಿಂದ ಮೊದಲು ನಾನು ಅಡುಗೆ ಮನೆ ಕ್ಲೀನ್ನ ಮಾಡ್ಕೊಬಿಡ್ತೀನಿ. ಅಡುಗೆ ಮನೆ ಕ್ಲೀನ್ನ ಮಾಡ್ಕೋತು ಅಂದರೆ ಏನೋ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಎಲ್ಲನೂ ಕ್ಲೀನಾಗಿರೋದು ನೋಡಿಬಿಟ್ರಂತೂ ನೆಕ್ಸ್ಟು ಹಾಲ್ನ ಕ್ಲೀನ್ ಮಾಡ್ಕೊಬಿಡೋಣ, ನೆಕ್ಸ್ಟು ರೂಮ್ನ ಕ್ಲೀನ್ ಮಾಡ್ಕೊಬಿಡೋಣ ಅನ್ನೋ ರೀತಿ ಆಗ್ತಿರುತ್ತೆ. ಅದಕ್ಕೋಸ್ಕರ ಫಸ್ಟು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು. ಸಣ್ಣ ಕೆಲಸದಿಂದನೇ ಸ್ಟಾರ್ಟ್ ಮಾಡಿದ್ರೆ ನಮಗೆ ನೆಕ್ಸ್ಟು ಜಾಸ್ತಿ ಕೆಲಸ ಮಾಡೋದಕ್ಕೂ ಕೂಡ ಒಂದು ಸ್ವಲ್ಪ ಮೋಟಿವೇಟ್ ಅನ್ನೋದು ಸಿಗುತ್ತೆ. ಆದಷ್ಟು ನಾವು ಸ್ವಲ್ಪ ಕೆಲಸ ಮಾಡಿಕೊಂಡು ನೆಕ್ಸ್ಟು ಎಲ್ಲನೂ ಕ್ಲೀನ್ ಮಾಡಬೇಕು ಅನ್ನೋ ರೀತಿ ಆಗುತ್ತೆ. ಈ ರೀತಿಯೇ ಮಾಡ್ಕೋತೀನಿ ನಾನು. ಅಂದರೆ ಇವಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಅಲ್ವಾ, ಮತ್ತು ಸೀಬೆ ಹಣ್ಣಿತ್ತು, ಅದರಿಂದ ಒಂದು ಸಲಾಡ್ ಥರ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸಲಾಡ್ನ ಮಾಡ್ಕೋತಾ ಇದ್ದೀನಿ. ಇದಂತೂ ತುಂಬಾ ಸಿಂಪಲ್ಲು, ತುಂಬಾ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಮರಸೇಬು ಕೂಡ ಇತ್ತು, ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಮತ್ತು ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಇದೆಲ್ಲನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಈ ರೀತಿ ಫಸ್ಟ್ ಟೈಮ್ ಮಾಡಿದೆ, ಚೆನ್ನಾಗಿ ಕೂಡ ಬಂದಿತ್ತು. ಇನ್ನು ನನಗೊಬ್ಬರು ಕಮೆಂಟ್ ಮಾಡಿದರು, ಅಂದರೆ ಬೇಗ ಎದ್ದೇಳ್ತೀರಾ, ನಿದ್ದೆ ಬರಲ್ಲ, ನಿದ್ದೆ ಬಂದರೆ ಏನು ಮಾಡ್ತೀರಾ ಅಂತ. ಅಂದರೆ ಫಸ್ಟು ಆ ರೀತಿ ಅನ್ನಿಸ್ತಿರುತ್ತೆ, ನಿದ್ದೆ ಆಗಿರಲ್ಲ, ಇನ್ನು ಕಂಫರ್ಟಬಲ್ ಅಂತ ಅನ್ನಿಸ್ತಲ್ಲ. ಅಂದರೆ ಕರೆಕ್ಟಾಗಿ ನಿದ್ದೆ ಆಗಿರಲ್ಲ, ಒಂದು 4 o'clock ಎದ್ಬಿಡ್ತೀವಲ್ವ, ಆ ರೀತಿ ಆಗಿರುತ್ತೆ. ಆಮೇಲೆ ಅದು ಅಭ್ಯಾಸ ಆಗ್ತಿರುತ್ತೆ. ಆದಷ್ಟು ನಿದ್ದೆ ಬರ್ತಿದೆ ಅಂದಾಗ ನಾವು ಮುಖನ ತೊಳ್ಕೊಳ್ಳೋದಾಗಿರ್ಬೋದು, ಮತ್ತು ತಣ್ಣೀರಲ್ಲಿ ಕೋಲ್ಡ್ ವಾಟರಲ್ಲಿ ತೊಳ್ಕೊಳ್ಳೋದಾಗಿರ್ಬೋದು, ಆವಾಗ ಒಂದು ಸ್ವಲ್ಪ ನಮಗೆ ನಿದ್ದೆ ಮೂಡ್ ಅನ್ನೋದು ಹೋಗ್ಬಿಡುತ್ತೆ, ಒಂದು ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ, ಮತ್ತೆ ನಿದ್ದೆ ಮಾಡಬೇಕು ಅನ್ನೋ ರೀತಿ ಅನಿಸೋದಿಲ್ಲ. ಈ ರೀತಿ ಮಾಡ್ಕೋತೀನಿ ನಾನು.
ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಳ್ಳೋದಾಗಿರ್ಬೋದು, ಮತ್ತು ಒಂದು ಲೋಟ ನೀರು ಕುಡಿಯೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಿಕೊಂಡಾಗ ನಮ್ಗೆ ಅಷ್ಟು ನಿದ್ದೆ ಮಾಡಬೇಕು ಅನ್ನೋ ಮೂಡಂತೂ ಬರೋದೇ ಇಲ್ಲ. ನಾನು ಈ ರೀತಿ ಮಾಡ್ಕೋತೀನಿ. ಮತ್ತು ಬೆಳಿಗ್ಗೆ ಬೇಗ ಏಳಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಎಲ್ಲ ಕೆಲಸ ಮಾಡಬೇಕು, ಮತ್ತು ಮಕ್ಕಳು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಈ ರೀತಿ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ ಅಲ್ವಾ, ಅಷ್ಟು ನಿದ್ದೆ ಮಾಡಬೇಕು ಅಂತ ಅನಿಸೋದಿಲ್ಲ. ಈ ರೀತಿ ಮನೆ ಕೆಲಸ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗಬೇಕು ಅಂದರೆ ಫಸ್ಟು ನಮಗೆ ನಾವೇ ರಿಯಲೈಸ್ ಮಾಡ್ಕೋಬೇಕು. ಯಾರೂ ಮಾಡೋರಿಲ್ಲ, ನಾವೇ ಮಾಡಬೇಕು. ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ, ಆಗಲ್ಲ ಅಂತ ನೆಕ್ಸ್ಟು ಎದ್ದು ನಾವೇ ಮಾಡ್ತೀವಿ. ಅದ್ರ ಬದಲು ಮನೆ ಕೆಲಸ ಎಲ್ಲ ಮಾಡಿಬಿಟ್ರೆ ಒಂಥರ ಟೈಮು ಮ್ಯಾನೇಜ್ ಆಗುತ್ತೆ, ನಮಗೂ ಕೂಡ ಸ್ವಲ್ಪ ಹೊತ್ತು ಕುತ್ಕೊಳ್ಳಿಕ್ಕೆ ಟೈಮ್ ಸಿಗುತ್ತೆ. ನಾನು ಕೂಡ ಇದೇ ರೀತಿ ಮಾಡ್ಕೋತೀನಿ. ಆಗಲ್ಲ ಅಂದ ತಕ್ಷಣ ಸ್ವಲ್ಪ ಕುತ್ಕೊಂಡು ಆಮೇಲೆ ಎದ್ದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ.